ನಿಮಗೂ ಗೊತ್ತು ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಈಗ ಆಲ್ರೆಡಿ ಒಂದಿಬ್ಬರ ಮೇಲೆ ಕ್ರಮ ಆಗಿದೆ. ಹ್ಞೂ ರೀ. ಈಗ ಪಾರ್ಟಿ ಒಳಗೆ ಈ ಥರ ಇದ್ದು ಈ ಥರ ಮಾಡಿದ್ರೆ ಎಲ್ರಿಗೂ ಸಮಸ್ಯೆ ಇದು. ಹ್ಞೂ ರೀ. ಇಲ್ಲ, ಇದು ನೀವು ನೋಡಿರ, ಇದು ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವೆ ರೀ. ನೀವು ನ್ಯೂಸ್ ಅವರೇ ಕವರ್ ಮಾಡ್ತೀರಾ, ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನ್ನ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ರಿ ಸರ್. ಈಗ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು, ಅಲ್ಲಿ ವೋಟ್ ಹಾಕಿಸ್ಬೇಕು ಅಂತ ಹೇಳಿದ್ರು. ಸ್ಪಷ್ಟವಾಗಿ ಪ್ರೆಡಿಕ್ಷನ್ ಆ ಥರ ಇರಲೇ ಇಲ್ಲ, ಅಷ್ಟು ವೋಟಿಂಗ್ ಬರ್ತದೆ ಅನ್ನೋದು ಇರಲಿಲ್ಲ. ಆ ರೀತಿ ವೋಟಿಂಗ್ ಆಯಿತು, ವ್ಯವಸ್ಥಿತವಾಗಿ ತಮ್ಮ ಸೋಲ್ಸೋಕೆ ಷಡ್ಯಂತ್ರ ಆಯಿತು. ಇಲ್ರಿ, ನೀವೇ ನೋಡಿದ್ರಿ, ಆ ಕ್ಲಿಪ್ನಲ್ಲೇ ಕ್ಲಿಯರಾಗಿ ಕಾಣ್ತು. ಅದು BJPನೂ ಇನ್ವಾಲ್ವ್ಡ್ ಇತ್ತು. BJP ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಲೇ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. BJP ಕ್ಯಾಂಡಿಡೇಟ್ ಇದ್ದರು, SDPI ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ದು ಎಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತಲೂ ಅನಿಸ್ತಿತ್ತು. ಆಮೇಲೆ ಎಲ್ಲದು ಸ್ಪಷ್ಟವಾಗಿ ಗೊತ್ತಾಯ್ತದೆ, ಇವರೆಲ್ಲರೂ ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದರೆಲ್ಲರ ಒಗ್ಗಟ್ಟಿದ್ದಾರೆ ಇವರೆಲ್ಲರೂ. SDPI BJP ಸಮರ್ಥ ಅವರೆಲ್ಲರನ್ನ ಒಗ್ಗಟ್ಟಾರ ಮಾಡ್ತಾರೆ ಸಮರ್ಥ. ಅದು ಅಟ್ಲೀಸ್ಟ್ ಚೂರು ಏನಂತಾರೆ, ಧೈರ್ಯ ಇದ್ದರೆ ಜೊತೆಗೆ ಬರಬೇಕಿತ್ತು. ನಾವೆಲ್ಲರೂ ವೋಟ್ಸ್ ಒಂದೇ ಸತಿ ಮಾಡ್ತೀವಿ ಅಂದರೆ ಹಂಗಾರ ಗೆಲ್ಬೋದಿತ್ತು ಅವರು. ಅದಕ್ಕೆ ಗೆಲ್ಲಕ್ಕಾಗಲಿಲ್ಲ, ಯಾಕಂದರೆ ಅವ್ರದ್ದು ಅದೇ ಏನಂತಾರೆ ಪ್ಲ್ಯಾನ್ ಇತ್ತು ಯಾವಾಗಲೂ. ಎಲ್ಲರನ್ನ ಜನನ ಮತದಾರರನ್ನು ಎಲ್ಲರೂ ಡಿವೈಡ್ ಮಾಡಿ ಗೆಲ್ಲೋದು, ಅದೇ ಅವ್ರದ್ದು ಷಡ್ಯಂತ್ರ ರೀ ಸರ್. ಆಮೇಲೆ ಅದು ನಡೆಯಲ್ಲ. ನಮ್ಮ ದುಗ್ಗಮ್ಮ ಅಂಥವೆಲ್ಲ ಕೆಲಸಗಳು ಅಂಥವು ಮಾಡೋರಿಗೆ ಊರಿನಲ್ಲಿ ಬೆಳೆಯೋಕ್ಕೆ ನಡೆಯಲ್ಲ ರೀ. ಗೆಲುವಿನ ನಂತರ ಕಡಿಮೆ ಆಗೋಕ್ಕೆ ಇದು ಒಂದು ಕಾರಣ ಆಯಿತು ಅಂತ. ಹ್ಞೂ ರೀ ಸರ್. ನೀವು ನೋಡಿದ್ರೆ ಇವರು ಷಡ್ಯಂತ್ರದಿಂದನೇ ಚೂರು ಗೆಲ್ಲಕ್ಕೆ ಸಾಧ್ಯ ಅವರಿಗೆ. ಇಲ್ಲಾಂದರೆ ಸ್ಪಷ್ಟವಾಗಿ ಜನ ಜೊತೆ ಮನೆ ಹೋಗೋದು. ಈಗ ನಾವು ಹಳ್ಳಿಗೆ ಬಂದೀವಿ, ಬಸಪುರಕ್ಕೆ ಬಂದೀವಿ, ಒಂದೆರಡು ಸ್ಕೂಲಿಂದ ರೂಮಿಂದ ಉದ್ಘಾಟನೆ ಮಾಡಿದ್ವಿ. ಸ್ಟೂಡೆಂಟ್ಸು ಫಸ್ಟ್ ಸ್ಟ್ಯಾಂಡರ್ಡಿಂದ ಇತ್ತು, LKG UKG ಈಗ ಶುರು ಮಾಡಿದ್ವಿ. ಇಂಥವು ನಮ್ಮ ಕೆಲಸಗಳೇನಿದಾವಲ್ಲ ರೀ, ಇಂಥವೇ ಗುರುತಿಸಿ ಜನ ಗ್ರಾಮಸ್ಥರು ಎಲ್ಲರೂ ನಮ್ಮನ್ನು ಗೆಲ್ಸರಿ ಸರ್. ಸೊ ಇಂಥವು ಕೆಲಸಗಳು ಮಾಡಲಿ, ಅವರು ಷಡ್ಯಂತ್ರ ಮಾಡಬೇಡ್ಲಿ. ಅಲ್ಲಿ ಮನೆಗೆ ಬಂದರು, ಹ್ಞೂ ರೀ, ಸಿಹಿ ಮುತ್ತು ಕೊಟ್ಟರು, ಆಮೇಲೆ ಈ ಥರ ಆಡಿಯೋ ಅಂತಂತಂದರೆ ಹೇಗೆ? ಅದಕ್ಕೆ ಆ ಆಡಿಯೋ ಏನೈತಿ ವೆರಿಫೈ ಮಾಡಲಿ ಸರ್, ವೆರಿಫೈ ಮಾಡಲಿ. ನಿಮಗೂ ಗೊತ್ತಿರ್ತದೆ, ಅದೆಲ್ಲ ಫೊರೆನ್ಸಿಕ್ಸ್ ಇರ್ತೈತಲ್ಲ, ವಾಯ್ಸಿಂದು ವೆರಿಫೈ ಮಾಡೋದು ಎಲ್ಲದು. ನೀವು ನ್ಯೂಸ್ ಅವರು ಅದೆಲ್ಲ ಮಾಡಿರಿ, ಮುಂದುವೈರಿ. ಬಟ್ ಏನೈತಿ ಹೈಕಮಾಂಡ್ ಮೇಲೆ ಬಿಟ್ಟೀನಿ, ದೇವ್ರ ಮೇಲೆ ಬಿಟ್ಟೀನಿ. ಆಗಿದ್ದಂತೂ ಇದು ಆಗಿದ್ದು ನಿಜ ಅಂತ ಇಲ್ಲ, ಅದೇ ಆ ಆಡಿಯೋ ಕ್ಲಿಪ್ ವೆರಿಫೈ ಮಾಡಬೇಕು, ವೆರಿಫೈ ಮಾಡಲಿ. ಅದಾದಮೇಲೆ ಏನು ಆ್ಯಕ್ಷನ್ ಯಾರು ತಗೊಂತಾರೆ ಅವ್ರದ್ದು ಆ್ಯಕ್ಷನ್ ತಗೊಳ್ಳಿ. ನಿಜ ಅನ್ಸುತ್ತೆ. ಹ್ಞೂ, ನಿಮಗೆ ನಿಜ ಅನ್ಸತ್ರಾ? ಮತ್ತು ನಿಮಗೆ ನಿಜ ಅನ್ಸುತ್ತೆ? ಆಡಿಯೋ ಕ್ಲಿಪ್ ಹೊರತಾಗಿಯೂ ಆಡಿಯೋ ಕ್ಲಿಪ್ ಬಿಟ್ಟು ಬೇರೆ ದಿನ ವಿಚಾರ ಮಾಡಿದ್ರು ಆ ವೇಳೆ ಚುನಾವಣೆ ವೇಳೆ ಪರಿಸ್ಥಿತಿ ಹಾಗೆ ಇತ್ತಲ್ಲ ಸರ್? ಹ್ಞೂ ರೀ ಸರ್. ಸೊ ಅದೇ ಒಂದು ಸಪೋರ್ಟಿಂಗು, ಒಂದು ಏನಂತಾರೆ ಇದು ಚೂರು ಏನಂತಾರೆ ನಮ್ಮ ಕ್ವಿನ್ಸಿಡೆನ್ಸಲ್ ಟೆನ್ಷಲ್ ಎವಿಡೆನ್ಸು ಅಂಥದ್ದು ಬೇಡ. ಅಂದರೆ ಇದು ಸಿಮಿಲರ್ ಎವಿಡೆನ್ಸ್ ಅಂತ ಸತ್ಯ ಅಂತ ನಮ್ಮದು ಅದೆಲ್ಲ. ಆಮೇಲೆ ವೆರಿಫೈ ಮಾಡಿರಿ, ಯಾರು ಏನು ಆ್ಯಕ್ಷನ್ ತಗೊಳೋದೈತಿ ಪಕ್ಷ ತಗೊಂತೈತಿ. ನಿಮ್ಮದೇ ಪಕ್ಷದ ನಾಯಕರು SDPIಗೆ ಬಹಿರಂಗವಾಗಿ ಸಪೋರ್ಟ್ ಮಾಡಿದ್ರ ಅಂತ? BJPಗೆ ಸಪೋರ್ಟ್ ಮಾಡಿದ್ರ ಅಂತ ಅಲ್ಲ, ನಿಮಗೆ ಒಂದು ಆಂತರಿಕ ಒಂದು ಚರ್ಚೆ ಅಂತ ಇರುತ್ತೆ ಪಕ್ಷದಲ್ಲಿ, ಸೋಲಾಗ್ಲಿ ಗೆಲುವಾಗ್ಲಿ. ಈಗ SDPIಗೆ ಅಷ್ಟು ಮತಗಳು ಬರೋಕ್ಕೆ ಕಾರಣ ಏನು ತಮ್ಮ ಪ್ರಕಾರ? ಇಲ್ಲ, ಆಡಿಯೋ ಕ್ಲಿಪ್ನಲ್ಲಿ ನೀವು ನೋಡಿದ್ರಲ್ರ, BJP ಅವರು SDPI ಅವರು ಆಮೇಲೆ ಅವ್ರ ಸಪೋರ್ಟರ್ಸ್ BJP SDPI ಸಪೋರ್ಟರ್ಸ್ ಅವರು ಯಾವ ಲೆಕ್ಕಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಏನೈತಿ ಹೈಕಮಾಂಡ್ ಡಿಸಿಷನ್ ತಗೊಂತೈತ್ರಿ ಸರ್. ಅದ್ರ ಮೇಲೆ ದೇವರು ನೋಡ್ಕೊಂತೈತ್ರಿ ಸರ್. ಯಾಕಂದರೆ ಇಂಥವೆಲ್ಲ ಮಾಡಿದ್ರೆ ದಯವಿಟ್ಟು ನಾನು ರಾಜಕೀಯ ಹೊಸಬ್ನಿರ್ಬೋದು, ನಾವು ಯುವಕರು, ಅದಕ್ಕೆ ನಾವು ಬರೀ ಎಲ್ಲರ ಹೋದರೆ ಕೆಲಸದ ಬಗ್ಗೆ ಮಾತಾಡ್ತೀವಿ, ಕೆಲಸ ಮುಂದುವೈತೀವಿ. ಹಂಗಾರ ಅವ್ರು ಮುಂದೋಗ್ಲಿ, ಷಡ್ಯಂತ್ರ ಮಾಡೋದು ಬಿಡ್ರಿ ಅಂತ ಹೇಳಿ ನನ್ನ ಮಾತು. ಈ ಥರ ಹೊಸತನ ಅಂತ ಇಟ್ಕೊಂಡು ಏನೋ ಬದಲಾವಣೆ ಮಾಡಬೇಕು ಅಂತ ಬಂದಿರ್ತೀರಿ, ಆರಂಭದಲ್ಲೇ ಈ ಥರ ಆದಾಗ ಭಾಳ ಡಿಸ್ಕರೇಜಿಂಗ್ ಅನಿಸ್ತದೆ ನಮ್ಮ ಯೂತ್ಸಿಗೆ. ಯಾಕಂದರೆ ನೀವು ನೋಡಿದ್ರೆ ನಮ್ಮ ಕರ್ನಾಟಕನಲ್ಲಿ ನಾವು ಎಲ್ಲಕ್ಕಿಂತ ಚಿಕ್ಕವರು. ಆಮೇಲೆ ನಾವು ಒಬ್ಬರು ಯೂತ್ಸು ಈಗ ಒಂದು ಆಪರ್ಚುನಿಟಿನಲ್ಲಿ
ನಾವು ಮುಂದೆ ಎಲೆಕ್ಷನು ಎಷ್ಟು ಚೆನ್ನಾಗಿ ನಡ್ಸೋಕ್ಕೆ ಎಲ್ಲರನ್ನ ಭೇಟಿ ಆಗೋದು, ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ಲರನ್ನ ಕೆಲ್ಸಗಳ ಬಗ್ಗೆ ಅಷ್ಟೇ ಮಾತಾಡ್ಕೊಂತ ಮುಂದೆ ಹೆಜ್ಜೆ ಇಟ್ವಿ. ಆದರೆ ಇವರೆಲ್ಲ ಆ ಒಳ್ಳೆತನ, ಆ ಒಳ್ಳೆ ಮನ್ಸು ಬಿಟ್ಟು ಇಂಥವೇ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ಏನೈತಿ, ದುಗ್ಗಮ್ಮನೇ ನೋಡ್ಕೊಂಡ್ರು, ನಮ್ಮ ಜನ ಅವ್ರ ಮತಗಳ ಜೊತೆನೇ ನೋಡ್ಕೊಂಡ್ರು ಸರ್. ಈಗ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಂದರೆ ಹೊಸ ನೂತನ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದಿದೆ. ತಾವು ಹೊಸಬರು, ತುಂಬ ಜೋಶಲ್ಲಿ ಓಡಾಡ್ತಾ ಇದ್ದೀರಿ, ಇನ್ನೂ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ಏನೋ ಅಂತ. ಇದೆಲ್ಲ ನನ್ನ ಹೈಕಮಾಂಡ್ ಮೇಲೆ, ಡಿ ಕೆ ಸಾಹೇಬ್ರ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಅವ್ರ ಮೇಲೆ ಐತೆ ರೀ ಸರ್. ಅದು ನನ್ನ ದೃಷ್ಟಿನಲ್ಲಿ ಹಂಗೆ ಸಿಕ್ಕರೆ ನನಗೂ ನಮ್ಮ ಡಿಸ್ಟ್ರಿಕ್ನಲ್ಲಿ, ನಮ್ಮ ತಾಲೂಕಿನಲ್ಲಿ ಜಾಸ್ತಿ ಅನುದಾನ ತರೋದು ಇರ್ತೈತಿ. ಸೊ ಹಿಂದೆಂತೂ ಸರ್ಕಾಣಲ್ಲ ಸರ್, ಯಾಕಂದರೆ ಹಂಗೆ ಸಿಕ್ಕರೆ ನಾನು ಇನ್ನೂ ಜಾಸ್ತಿ ಕೆಲ್ಸಗಳು ಮಾಡಿಸ್ಬೋದು, ಇನ್ನೂ ಫೈನಾನ್ಷಿಯಲ್ ಸ್ಟ್ರೆಂತ್ ಸಿಗ್ತೈತಿ ನಮ್ಮ ಡಿಸ್ಟ್ರಿಕ್ನಲ್ಲಿ ಕೆಲ್ಸಗಳು ಮುಂಬಾಯಕ್ಕೆ. ಸೊ ಏನಾರ ಡಿಸಿಷನ್ ಇರಲಿ, ನಾನು ವೆಲ್ಕಮ್ ಮಾಡ್ತೇನೆ ರೀ. ಬಂದರೆ ಚೆನ್ನಾಗಿ ಹೊಸ ನೂತನ ಕೊಟ್ಟು ಯಾರು ಚೆನ್ನಾಗಿಲ್ಲ ಅಂತಾರೆ? ಇಲ್ಲ, ಅದೇನೈತಿ, ನಾನು ಈಗೇನ ನೂತನ ಶಾಸಕ, ಯಾರ್ಯಾರು ಮಿನಿಸ್ಟರ್ಸ್ ಇದ್ದಾರೆ, ಯಾರ್ಯಾರು ಮಿನಿಸ್ಟರ್ಸ್ ಆಗ್ತಾರೆ, ಅವರೆಲ್ಲರ ಜೊತೆಗೆ ಕೆಲಸ ಮಾಡಿ ನಮ್ಮ ಡಿಸ್ಟ್ರಿಕ್ಟಿಗೆ, ನಮ್ಮ ತಾಲೂಕಿಗೆ ಅನುದಾನ ತರೋದ್ರಲ್ಲಿ ನಾನು ಸಮರ್ಥವಾಗಿರ್ತೀನಿ. ಕಾರ್ಯಕರ್ತರಿಗೆ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನೀವು ನೋಡಿದ್ರಿ, ಎಲೆಕ್ಷನ್ ಆದಮೇಲೂ 1 ತಿಂಗಳಿತ್ತು ರಿಸಲ್ಟ್ ಘೋಷಣೆ ಅದರಲ್ಲಿ. ಸೊ ಒಂದು 2-3 ದಿನ ಆದಮೇಲೆ ನಮ್ಮ ಹೈಕಮಾಂಡ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರು. ಒಬ್ರಿಬ್ಬರು ಯಾರು ಏನಿಂತ ಕೆಲಸ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಸೊ ಕಾಂಗ್ರೆಸ್ ಪಕ್ಷ ಏನೈತಿ, ಯಾವಾಗಲೂ ಕಾರ್ಯಕರ್ತರ ಪರವಾಗಿ, ಲಾಯಲ್ಟಿ ಪರವಾಗಿ ಐತಿ ಅಂತಲೇ ಸ್ಟ್ರಿಕ್ಟಾಗಿ ತೋರಿಸ್ಬಿಟ್ರು ಎಲ್ಲರಿಗೂ. ಸೊ ಕಾರ್ಯಕರ್ತರಿಗೂ ಭಾಳ ಸಂತೋಷ ಆಯಿತು ಸರ್. ಯಾಕಂದರೆ ಕಾರ್ಯಕರ್ತರಿಗೆ ಗೊತ್ತಾಯಿತು ಅದು ಯಾರು ಕೆಲಸ ಸರಿಯಾಗಿ ಮಾಡ್ತಾರೆ, ಇಲ್ಲಿ ಯಾರು ಪಾರ್ಟಿ ಲಾಯಲ್ಟಿ ಇರ್ತೈತಿ, ಯಾರು ಈ ಕೊನೆಗೆ ನಂದೇನೆಂದರೆ, ಈ ಜನ ಇರ್ತಾರೆ ರೀ ಸರ್, ಮತದಾರರು ಮತದಾರರು ಪಕ್ಷಕ್ಕೆ ಲಾಯಲ್ಟಿ ಇರ್ತೈತೆ ರೀ ಸರ್. ಅವರನ್ನೇ ಹಿಂಗೆ ಆಟ ಆಡ್ಸೋದು ತಪ್ಪು ಸರ್. ಅವ್ರ ವಿಶ್ವಾಸ ಏನೈತಲ್ಲ ರೀ ಸರ್, ಅದನ್ನು ಭಂಗ ಮಾಡೋದು ಭಾಳ ತಪ್ಪು. ಸೊ ಅದು ಪಾರ್ಟಿನೇ ಘೋಷಣೆ ಮಾಡ್ತು, ಅದು ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ. ನಮ್ಮ ಪಕ್ಷ ಪರವಾಗಿ, ನಮ್ಮ ಮತದಾರರ ಪರವಾಗಿ ಯಾರಿದ್ದಾರೆ ಅವರನ್ನೇ ಸಪೋರ್ಟ್ ಮಾಡ್ತೀವಿ, ಅವರನ್ನೇ ಬೆಳೆಸ್ತೀವಿ ಅಂತ ಪಾರ್ಟಿ ಘೋಷಣೆ ಮಾಡಿದ್ರೆ ಭಾಳ ಒಳ್ಳೆ ಸ್ಟ್ಯಾಂಡ್ ತಗೊಂತೀವಿ ಸರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.